ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ವಸತಿ ಶಾಲೆಯ ಲೋಕಾರ್ಪಣೆಗೊಂಡಿರುವುದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸಿದೆ. ಹಿಂದಿದ್ದು ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬಬಲೇಶ್ವರ ಪಟ್ಟಣದಲ್ಲಿ 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮೆಟ್ರಿಕ್ ನಂತರದ ಬಾಲಿಕೆಯರ ವಸತಿಯನ್ನು ಲೋಕಾರ್ಪಣೆಯಾಗಿದ್ದು 125 ವಿದ್ಯಾರ್ಥಿಗಳಿಗೆ ವಸತಿಗಳನ್ನು ಕಲ್ಪಿಸಲಾಗಿದೆ. ವಿಜಯಪುರ ನಗರದಲ್ಲಿ ಪುಸ್ತಕ ಸಾಲಿನಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗಾಗಿ 2 ವಸತಿ ನೆಲೆಗಳನ್ನು ಕಾನೂನು ಸಾಧು ಕಾರ್ಯನಿರ್ವಹಿಸುತ್ತದೆ. ವಿಜಯಪುರ ಜಿಲ್ಲೆಯು ಸೈಕ್ಲಿಂಗ್ ತವರು ಪ್ರಸಿದ್ಧಿ ಪಡೆದಿರುತ್ತದೆ. ಇಲ್ಲಿನ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಸರ್ಕಾರಿಯಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ 9 ಎಕರೆ ವಿಸ್ತೀರ್ಣದಲ್ಲಿ 10 ಕೋಟಿ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೈಕ್ಲಿಂಗ್ ಗ್ರೌಂಡನ್ನು ನಿರ್ಮಿಸಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆಗೊಂಡಿದೆ. ಇದು ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲನೇ ಆದರೂ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. 2025-26ನೇ ಸಾಲಿನಲ್ಲಿ ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ವಿಜಯಪುರ ಕ್ರೀಡಾ ವಸತಿಯ ನಿಲಯದ ಕ್ರೀಡಾಪಟುಗಳು ಸೈಕ್ಲಿಂಗ್ 5 ಚಿನ್ನ, 4 ಬೆಳ್ಳಿ, 5 ಕಂಚಿನ ಪದಕಗಳನ್ನ, ಜುಡೋ ಕ್ರೀಡೆಯಲ್ಲಿ ಒಂದು ದಿವಸ 28 ಚಿನ್ನ, 15 ಬೆಳ್ಳಿ, 28 ಕಂಚಿನ ಪದಕಗಳನ್ನು ಹಾಗೂ ವೇಟ್ ಲಿಫ್ಟಿಂಗ್ನಲ್ಲಿ 2 ಚಿನ್ನ, 1 ಬೆಳ್ಳಿ ಪದಕವನ್ನು ಪಡೆದು ಜಿಲ್ಲೆಯ ಕ್ಷೇತ್ರದಲ್ಲಿ ತಂದಿದ್ದಾರೆ ಎಂದು ತಿಳಿಸಿದ ಆಶ್ರಯಿಸುತ್ತದೆ. ಅವರೆಲ್ಲರಿಗೂ ಗಣರಾಜ್ಯೋತ್ಸವದ ಈ ಶುಭ ಸಂಭವದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿಜಯಪುರ ನಗರದ ಗಗಲ್ಮಾರ್ಕ್ ನಗರದಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಬೋಟಿಂಗ್ ಉತ್ಪಡಿಸಲು ಪ್ರವಾಸೋದ್ಯಮ ಇಲಾಖೆಯಿಂದ 150 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರಾತಿ ನೀಡಲಾಗಿದೆ. ಆನಂದನಗರ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಂಪಿ ಥಿಯೇಟರ್, ಲ್ಯಾಂಡ್ಸ್ಕೇಪಿಂಗ್ ಮತ್ತು ಫುಡ್ ಕೋರ್ಟ್ ಹಾಗೂ ಇನ್ನಿತರ ಸೌಲಭ್ಯ 500 ಲಕ್ಷ ರೂಪಾಯಿಗಳ ಮಂಜೂರಾಗಿದ್ದು ಇದರಲ್ಲಿ ಕಾಮಗಾರಿಗೆ ಸುತ್ತೋದಿನ ವರದಿಯನ್ನು ಸಿದ್ಧಪಡಿಸಲು ಸರ್ಕಾರ ತಿಳಿಸಲಾಗಿದೆ. ಕಾರ್ಮಿಕರ ಕಲ್ಯಾಣ ಇಲಾಖೆಯಲ್ಲಿ 6,059 ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ನೋಂದಣಿ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನೆಯಲ್ಲಿ 4,561 ಫಲಾನುಭವಿಗಳಿಗೆ ನೋಂದಣಿ, ಈ ಶ್ರಮ ಯೋಜನೆಯಲ್ಲಿ 9,539 ನೋಂದಣಿ ಹಾಗೂ ಗೀಗ್ ಕಾರ್ಮಿಕರ ಯೋಜನೆಯಲ್ಲಿ 178 ನೋಂದಣಿ ಮಾಡಲಾಗಿದೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ 31,165 ವಿಕಲಚೇತನರಿಗೆ UDID ಕಾರ್ಡ್ 10,76,000 ರೂಪಾಯಿಗಳ ವಿದ್ಯಾರ್ಥಿ ವೇತನ ವಿತರಿಸಲಾಗಿದೆ. ಶಿಶು ಕೇಂದ್ರಿತ ಯೋಜನೆಯಡಿಯಲ್ಲಿ ವಿಶೇಷ ಚೇತನರಿಗೆ 79 ಲಕ್ಷ ಅನುದಾನ ಖರ್ಚು ಮಾಡಿ ಬಳಸಲಾಗಿದೆ. ಜಿಲ್ಲೆಯಲ್ಲಿ 22,345 ಹಿರಿಯ ನಾಗರಿಕರು ಮಾಸಾಶನ ಪಡೆಯುತ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 940 ಕಲಾವಿದರಿಗೆ 1,93 ಲಕ್ಷ ಆಶ್ವಾಸನೆ ನೀಡಲಾಗುತ್ತದೆ. SCP TSP ಯೋಜನೆ ಕಾರ್ಯಕ್ರಮದ ಜೊತೆಗೆ ಚಿಗುರು ಯುವ ಸೌರಭ, ಸಾಂಸ್ಕೃತಿಕ ಸೌರಭ, ಅಂಬೇಡ್ಕರ್ ಓದು, ಕಲಾ ತರಬೇತಿ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮದಿಂದ ಜಿಲ್ಲೆಯ ವಿವಿಧ ಕಲಾವಿದರಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಲಾಗುತ್ತದೆ. ಆತ್ಮೀಯ ಬಂಧುಗಳೇ, ಪ್ರಜಾಪ್ರಭುತ್ವದ ಒಂದು ಜೀವನ ವಿಧಾನವೇ ಆಗಿದೆ. ಆರ್ಥಿಕ ಮತ್ತು ಸಾರ್ವಜನಿಕ ಸಮಾನತೆ ಹಾಗೂ ರಾಜಕೀಯ ಸ್ವಾತಂತ್ರ್ಯ ಒದಗಿಸಿಕೊಳ್ಳಲು ಅದು ಹೋರಾಡುತ್ತದೆ. ನಮ್ಮ ಪ್ರಜಾಪ್ರಭುತ್ವ ಜೀವಂತವಾಗಿರುತ್ತದೆ. ನಮ್ಮ ಪರಸ್ಪರ ತಿಳುವಳಿಕೆ, ವಿಚಾರ ವಿನಿಮಯ, ಸಹಕಾರ, ಸಹಾನುಭೂತಿ ಮತ್ತು ರಚನಾತ್ಮಕ ವಿಮರ್ಶೆ ಅತ್ಯಂತ ಅವಶ್ಯಕವಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯೊಂದಿಗೆ ನೈತಿಕತೆಯ ಮತ್ತು ಮಾನವೀಯತೆಯ ಸಮಾಜವನ್ನು ಕಟ್ಟುವ ಮೂಲಕ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯುವುದರೊಂದಿಗೆ ಭವ್ಯವಾದ ದೇಶವನ್ನು ನಿರ್ಮಿಸಿ ವಿಶ್ವಕ್ಕೆ ಮಾದರಿಯಾಗೋಣ. ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಸಮಯಗಳನ್ನ ವರ್ಷಗಳ ಉಳಿಸುತ್ತೆಂದು ಅಳೆಯಬಾರದು, ಬದಲಾಗಿ ಒಬ್ಬ ವ್ಯಕ್ತಿ ಏನು ಮಾಡಿದ, ಏನು ಅನುಭವಿಸಿದ ಮತ್ತು ಏನನ್ನು ಸಾಧಿಸ ಎಂಬುದರ ಮೂಲಕ ಅಳೆಯಬೇಕು ಎಂದಿದ್ದಾರೆ. ಬಸವಣ್ಣವರು ಮನೆಯೊಳಗೆ ಇಲ್ಲಿಯೂ ಹೊತ್ತಿನಲ್ಲಿ ಹುಡುಕಿ ಮನೆಯೊಳಗೆ ತುಂಬಿ ಮನೆಯೊಳಗೆ ನಾವು ಇದೊಂದು ತಮಿಳಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನದು ಕೈನಾಡು ಇಲ್ಲವೋ ಕುದು ಸಲ್ಲಿಸುವ ಭವ್ಯ ಭಾರತ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಸಂವಿಧಾನವನ್ನು ಬಲಶಾಲಿಗೊಳಿಸೋಣ. ಸಂವಿಧಾನ ಪ್ರಜೆಗಳ ಶಕ್ತಿದಾತರು, ಸಂವಿಧಾನದ ಆಶೆಗಳಂತೆ ನಮ್ಮ ದೇಶವನ್ನು ಮುನ್ನಡೆಸೋಣ. 77ನೇ ಗಣರಾಜ್ಯೋತ್ಸವದ ಭವ್ಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರಿಗೂ, ಮಹಿಳೆಯರಿಗೂ, ತಾಯಂದಿರಿಗೂ, ನಾಗರಿಕರಿಗೂ, ಹಿರಿಯ ಯುವ ಸಹೋದರರಿಗೂ, ಮುದ್ದಿನ ಮಕ್ಕಳಿಗೂ
ನೌಕರ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಗಣರಾಜ್ಯೋತ್ಸವ ಸಂದರ್ಶನ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಜನಸಂಖ್ಯಾ ಸುಧಾರಣೆಗಾಗಿ ಮಳೆ ನೀರು ಹರಿಯುವ ಪರ್ಚರಡಿ ಕಾಮಗಾರಿಗಾಗಿ ತಿಕೋಟ ತಾಲೂಕಿನ ಹಂಚನಾಳ ಗ್ರಾಮದ ಕೆರೆಯ ಪರಿಶ್ಚೇತನ ಹಾಗೂ ಸೌಂದರ್ಯೀಕರಣ ಹಾಗೂ ನಗರದ ಬಾವಿಗಳ ಪರಿಸರ ಒಟ್ಟು 34,36,00,000 ಕಾಮಗಾರಿಯನ್ನು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿ ಜಿಲ್ಲಾ ಪಂಚಾಯತ್ ವಿಜಯಪುರ ಅಡಿಯಲ್ಲಿ ನರೇಗಾ ಯೋಜನೆಯಲ್ಲಿ 21 ಲಕ್ಷ ಮಾನವರಿಗಳನ್ನು ಸೃಜನೆ ಮಾಡಿದ್ದು ಮಹಿಳೆಯರ ಭಾಗವಹಿಸುವಿಕೆ ಪ್ರತಿಶತ 53% ಇರುತ್ತದೆ. ಸದರಿ ಯೋಜನೆಯಲ್ಲಿ 4,300 ಜನ ವಿಶೇಷ ಚೇತನರಿಗೆ ಉದ್ಯೋಗ ಚೀಟಿಗಳನ್ನು ವಿತರಿಸಲಾಗಿದೆ. ಗ್ರಾಮೀಣ ವಸತಿ ಯೋಜನೆ, ಬಸವ ವಸತಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ ಇತ್ತೀಚೆಗೆ 12,475 ಮನೆಗಳ ನಿರ್ಮಾಣ ಗುರಿಯನ್ನು ಹೊಂದಿದ್ದು ಈ ಪೈಕಿ 5,248 ಫಲಾನುಭವಿಗಳಿಗೆ ಆಯ್ಕೆ ಮಾಡಲಾಗಿದೆ. ಜಲ್ ಜೀವನ ಮಿಷನ್ ಯೋಜನೆಯಲ್ಲಿ 4 ಹಂತಗಳಲ್ಲಿ 1,000 ಜನರ ವಸತಿಯಲ್ಲಿ 575 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿಯನ್ನು ಅನುಷ್ಠಾನ ಮಾಡಲಾಗುತ್ತಿದ್ದು ಗ್ರಾಮೀಣ ಭಾಗದ 4 ಲಕ್ಷ ಮನೆಗಳಲ್ಲಿ ಕಾರ್ಯಾತ್ಮಕನಲ್ಲಿ ಸಂಪರ್ಕವನ್ನು ಹೊಂದಲಾಗಿರುತ್ತದೆ. ಜಿಲ್ಲೆಯ ಶಾಶ್ವತ ಕುಡಿಯುವ ನೀರಿನ ಸಮಗ್ರ ಯೋಜನೆ ಜಲಧಾರೆ ಸ್ಕೀಮ್ 1 ಮತ್ತು 2ರಲ್ಲಿ ಎಲ್ಲ 13 ಕಂದಾಯ ತಾಲೂಕುಗಳನ್ನ ಒಳಗೊಂಡಂತೆ ಒಟ್ಟು 3,059 ಕೋಟಿ ಅಂದಾಜು ಮೊತ್ತದ ಪೈಕಿ 211 ಗ್ರಾಮ ಪಂಚಾಯತ್ಗಳು ಮತ್ತು 11 ನಗರ ಪ್ರದೇಶಗಳು ಸೇರಿ ಇಲ್ಲಿವರೆಗೆ 1,864 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ. ಕಾಮಗಾರಿಗಳು ಪ್ರಗತಿಯಿವೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ SCP, TSP ಹಾಗೂ ಪ್ರವಾಹ ಪರಿಹಾರ ಯೋಜನೆಗಳಲ್ಲಿ 24 ಕೋಟಿ ಅನುದಾನದಲ್ಲಿ 96 ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ವಿಜಯಪುರ ಜಿಲ್ಲೆ ಕೈಗಾರಿಕೆ ಬೆಳವಣಿಗೆ ಕೂಡ ಸೇರಿದಂತೆ ಇಲ್ಲಿಯ ಪರಿಪೂರ್ಣ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಮತ್ತು ನಿರಂತರವಾಗಿ ಶ್ರಮಿಸುತ್ತಿದ್ದೇನೆ. ನಾನು ಮೊನ್ನೆಯಷ್ಟೇ ಸ್ವಿಟ್ಜರ್ಲ್ಯಾಂಡ್ ದೇಶದ ದಾವೋಸ್ ನಗರದಲ್ಲಿ ನಡೆದ ವಿಶ್ವ ಆರ್ಥಿಕ ಸಮಾವೇಶದಲ್ಲಿ ಪಾಲ್ಗೊಂಡು ಇಲ್ಲಿಗೆ ಬಂದಿದ್ದೇನೆ. ದಾವೋಸ್ ಸಮಾವೇಶದಲ್ಲಿ ನಾನು ನೋಕಿಯಾ, ಟಾಟಾ ಸನ್ಸ್, ವಾಸ್ಪೇಸ್ ಮುಂತಾದ 50ಕ್ಕೂ ಹೆಚ್ಚು ಕಂಪನಿಗಳ ಉನ್ನತ ಮಟ್ಟದ ಪ್ರತಿನಿಧಿಗಳ ಜೊತೆ ಬಂಡವಾಳ ಹೂಡಿಕೆ ಕುರಿತು ಮಾತುಕತೆ ನಡೆಸಿದ್ದೇನೆ. ಈ ಪೈಕಿ RP ಸಂಜೀವ್ ಗೋಯಂಕ ಕಂಪನಿಯು ಮರುಬಳಕೆ ಇಂಧನ ಕ್ಷೇತ್ರದಲ್ಲಿ ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಲಿದೆ. ಇದರಿಂದ ಜಿಲ್ಲೆಯ ಜನರಿಗೆ ಇಲ್ಲೇ ಉದ್ಯೋಗ ಸೃಷ್ಟಿಯಾಗಲಿದೆ. ವಿಜಯಪುರ ಮತ್ತು ರಾಜಧಾನಿ ಬೆಂಗಳೂರು ನಡುವಿನ ರೈಲು ಪ್ರಯಾಣದ ಅವಧಿಯನ್ನು ಈಗಿರುವ 15-16 ಗಂಟೆಗಳಿಂದ 10 ಗಂಟೆಗೆ ಇಳಿಸಲು ನಾನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇನೆ. ಈ ಸಂಬಂಧವಾಗಿ ನಾನು ರೈಲ್ವೆ ಇಲಾಖೆ ಅಧಿಕಾರಿಗಳ ಜೊತೆ ನಿರಂತರ ಮಾತುಕತೆ ನಡೆದಿದೆ. ಇದರ ಫಲವಾಗಿ ನೈಋತ್ಯ ರೈಲು ಇದೇ ಮೊದಲ ಬಾರಿಗೆ ಡಿಸೆಂಬರ್ 25ರಂದು ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ ಮಾರ್ಗಗಳ ಮೂಲಕ ಯಶಸ್ವಿ ರೈಲನ್ನು ಓಡಿಸಿದೆ. ಅದರ ನಂತರವೂ ಒಮ್ಮೆ ಓಡಿಸಿದೆ. ಇದನ್ನು ಕಾಯಂ ಮಾಡಬೇಕೆಂದು ಒತ್ತಡ ಹೇರಲಾಗುತ್ತದೆ. ವಿದ್ಯುತ್ ಮಾರ್ಗ ನಿರ್ಮಾಣ ನಂತರ ಅದು ಕಾರ್ಯರೂಪಕ್ಕೆ ಬರಲಿದೆ. ಮೈಸೂರು ಮತ್ತು ಪಂಢರಪುರ ನಡುವಿನ ಓಡಾಡುವ ರೈಲನ್ನು ಕೂಡ ಇದೇ ರೀತಿ ನಿಯಮಿತ ನಿಲುಗಡೆಯೊಂದಿಗೆ ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಓಡಿಸಬೇಕೆಂದು ನಾವು ಆಗ್ರಹಿಸುತ್ತಿದ್ದೇವೆ. ಜೊತೆಗೆ ಬೆಂಗಳೂರು ಮತ್ತು ವಿಜಯಪುರ ನಡುವೆ ಒಂದೇ ಮಾರುತ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.